ಭಾಷಿಷ್ಯ ಸೆಕೆಂಡ್ PUC ಕೆಮಿಸ್ಟ್ರಿ ಈಸಿ ಮಾಡಿಕೊಡ್ತೀನಿ. ಸೊ ಇನ್ನೂ ಒಂದು 2 ಶ್ಯೂರ್ ಕ್ವಶನ್ಸು, ಒಂದು ಕೊಲ್ಬ್ಸ್ ರಿಯಾಕ್ಷನ್, ಇನ್ನೊಂದು ಬಂದು ರೇಮರ್-ಟೈಮನ್ ರಿಯಾಕ್ಷನ್ನು. ನೋಡಿ ಇದು ಎರಡು ಬಂದು ಒಂದೇ ಪ್ರಾಸೆಸ್ ಇರುತ್ತೆ. ಒಂದರಲ್ಲಿ ಬಂದು ನಮ್ಗೆ ಏನಾಗುತ್ತೆ ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಥವಾ ಸ್ಯಾಲಿಸಿಲಿಕ್ ಆ್ಯಸಿಡ್ ಬರುತ್ತೆ, ಇನ್ನೊಂದರಲ್ಲಿ ಬಂದು ನಮಗೆ ಸ್ಯಾಲಿಸಿಲ್ ಆಲ್ಡಿಹೈಡ್ ಬರುತ್ತೆ. ಇಲ್ಲಿ ಆ್ಯಸಿಡ್, ಅಲ್ಲಿ ಆಲ್ಡಿಹೈಡ್ ಬರುತ್ತೆ. ಇಷ್ಟೇ ಡಿಫ್ರೆನ್ಸ್ ಎರಡಕ್ಕೂ. ಅದರಲ್ಲಿ ಯೂಸ್ ಮಾಡೋ ರಿಯಾಕ್ಟೆಂಟ್ಸ್ ಕೂಡ ಏನು ಅಂದರೆ ಒಂದೇ, ಬಟ್ ಇದರಲ್ಲಿ ಒಬ್ಬರು ಎಕ್ಸ್ಟ್ರಾ ಬರ್ತಾರೆ. ಓಕೆನಾ. ಸೊ ಇವಾಗ ಇದರಲ್ಲಿ ಫಸ್ಟ್ ಏನು ಮಾಡ್ತೀನಿ ಅಂದರೆ ಅಲ್ಲಿ ಮೇಕ್ ಇಟ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆನಾ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಥರ ಟ್ರೀಟ್ ಮಾಡುವಾಗ ಏನಾಗುತ್ತೆ ಅಂದರೆ ಈ ಹೈಡ್ರೋಜನ್ಗೆ ಮತ್ತು ಈ ಒಂದು ಹೈಡ್ರಾಕ್ಸೈಡ್ ಬಂದು ಪ್ಯಾಚಪ್ ಆಗಿಬಿಡ್ತಾರೆ, ಸಪ್ರೇಟಾಗಿ ವಾಟರ್ ಫಾರ್ಮಲ್ಲಿ ಹೋಗ್ಬಿಡ್ತಾರೆ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ -H2O ಅಂತ ಬರ್ಕೊಳ್ಳಿ, -H2O ಅಂತ. ಸೊ -H2O ಮೀನಿಂಗ್ ಏನು ಅಂದರೆ ಇಲ್ಲಿ ವಾಟರ್ ಬಂದು ರಿಮೂವ್ ಆಗಿದೆ ಅಂತ. ರಿಮೂವ್ ಆದಮೇಲೆ ಇಲ್ಲಿ ಆಕ್ಸಿಜನ್ಗೆ ಇವಾಗ ಸಪೋರ್ಟಿವ್ ಆಗಿ ಯಾರು ಬರ್ತಾರೆ ಅಂದರೆ ಈ ಸೋಡಿಯಂ ಹೋಗ್ಬಿಡ್ತಾರೆ. ಸೊ ಇಲ್ಲಿ ನಮಗೆ ಏನು ಬರುತ್ತೆ ಅಂದರೆ ನೋಡಿ ಬೆನ್ಸಿನ್ ರಿಂಗು. ಸೊ ಅದರಲ್ಲಿ ನಮಗೆ ONA ಅಂತ ಬರುತ್ತೆ. ಸೊ ಇದನ್ನು ಬಂದು ಸೋಡಿಯಂ ಫೀನೇಟ್ ಅಂತ ಹೇಳ್ತಾರೆ. ಇದೇನಿದು ಸೋಡಿಯಂ ಫೀನೇಟು. ಇವಾಗ ಇದ್ರ ಜೊತೆಗೆ ನಾನೇನು ಮಾಡ್ತೀನಿ ಅಂದರೆ ಆ್ಯಸಿಡ್ನ ಆ್ಯಡ್ ಮಾಡ್ತೀನಿ. ಆ್ಯಸಿಡಿಫೈಡ್ ಅಂತ ಹೇಳ್ತಾರೆ. ಓಕೆ, ಆ್ಯಸಿಡಿಫಿಕೇಶನ್ ಅಂತಲೇ ಹೇಳ್ತಾರೆ ಅದನ್ನು. ಸೊ ಏನು ಮಾಡ್ತೀನಿ ಅಂದರೆ ಫಸ್ಟು ನಾನು ಕಾರ್ಬನ್ ಡೈಆಕ್ಸೈಡ್ನ ಟ್ರೀಟ್ ಮಾಡೋಕ್ಕೆ ಬಿಡ್ತೀನಿ. ಆಮೇಲೆ ಏನು ಮಾಡ್ತೀನಿ ಅಂದರೆ ಆ್ಯಸಿಡ್ನ ಆ್ಯಡ್ ಮಾಡ್ತೀನಿ. ಸೊ CO2, ಓಕೆ ಸಾರಿ ಇಲ್ಲೊಂದು ಸ್ವಲ್ಪ ನೋಡಿ, ಇಲ್ಲಿ ಫಸ್ಟು CO2ನ ಆ್ಯಡ್ ಮಾಡ್ತೀನಿ, ಅದಾದಮೇಲೆ H+ ಅದರಲ್ಲಿ ಆ್ಯಡ್ ಮಾಡ್ತೀನಿ. ಅದೇ ಆ್ಯಸಿಡಿಫಿಕೇಶನ್ ಅಂತ ಹೇಳ್ತಾರಲ್ವ ಅದು. ಸೊ ಹಿಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ COOH ಬಂದ್ಬಿಡುತ್ತೆ. ಅಂದರೆ ಇಲ್ಲಿ ನಮಗೆ ಫೈನಲ್ ಪ್ರಾಡಕ್ಟ್ ಏನು ಬರುತ್ತೆ ಅಂದರೆ ವಿ ಗೆಟ್ OH ಇಲ್ಲಿ, ಆಮೇಲೆ ಇಲ್ಲಿ ಬಂದು COOH ಅಂತ ಬರುತ್ತೆ. ಅಲ್ಲಿ OH, ಇಲ್ಲಿ COOH. ಇವಾಗ ಇಲ್ಲಿ ನೇಮ್ಸ್. ಓಕೆ, ಫಸ್ಟ್ ಥಿಂಗ್ ಏನಂದರೆ ನೀವು ಈ ರಿಯಾಕ್ಷನ್ ಕೊಟ್ಟಾಗ ಇದನ್ನ ಫಸ್ಟ್ ಬರ್ಕೊಂಬಿಡಿ. ಬರ್ಕೊಂಡ್ರೆ 1 ಮಾರ್ಕು. ಕೆಳಗೆ ನೇಮಿಂಗ್ ಬರೀಬೇಕಲ್ವಾ. ಸೊ ನೇಮಿಂಗ್ ಬರೀತೀನಿ ನೋಡಿ. ಇದು ಬಂದು ಫಿನಾಲ್. ಓಕೆನಾ, ಇದು ಫಿನಾಲ್. ಇವಾಗ ಇದ್ರ ಹೆಸರು ಗೊತ್ತಾಗಬೇಕಲ್ಲ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ, ಸೋಡಿಯಂ ಏನು ಫಿನೇಟ್ ಅಂತ ಬರುತ್ತೆ. ಓಕೆ, ಸೋಡಿಯಂ ಫಿನೇಟು. ಲಾಸ್ಟ್ ನಮಗೆ ಪ್ರಾಡಕ್ಟು ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಬರುತ್ತೆ. ಓಕೆನಾ. ಸೊ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಬರುತ್ತೆ. ನಾನು ಹೇಳಿದ್ನಲ್ಲ ಕೊಲ್ಬ್ಸ್ ರಿಯಾಕ್ಷನಲ್ಲಿ ಬಂದು ಸ್ಯಾಲಿಸಿಲಿಕ್ ಆ್ಯಸಿಡ್ ಬರುತ್ತೆ. ಓಕೆ, ಸೊ ಅದು ಹೆಂಗೆ ಬರುತ್ತದೆ ಒಂದು ಸೆಕೆಂಡ್ ರೀಕ್ಯಾಪ್ ಮಾಡ್ಕೊಂಬಿಡಿ. ಸೊ ಫಸ್ಟು ಫಿನಾಲ್ ಜೊತೆ ನಾನೇನು ಮಾಡ್ತೀನಿ, ಸೋಡಿಯಂ ಹೈಡ್ರಾಕ್ಸೈಡ್ನ ರಿಯಾಕ್ಟ್ ಮಾಡಕ್ಕೆ ಬಿಡ್ತೀನಿ. ರಿಯಾಕ್ಟ್ ಮಾಡಕ್ಕೆ ಬಿಟ್ಟಾಗ ಏನಾಗುತ್ತೆ, ವಾಟರ್ ಬಂದು ರಿಮೂವ್ ಆಗಿಬಿಡುತ್ತೆ. ಸೊ ವಾಟರ್ ರಿಮೂವ್ ಆದಾಗ ನಮಗೆ ಏನಲ್ಲಿ ಸಿಗುತ್ತೆ ಅಂದರೆ ಸೋಡಿಯಂ ಫಿನೇಟ್ ಸಿಗುತ್ತೆ. ಸೊ ಸೋಡಿಯಂ ಫಿನೇಟು ಒನ್ಸ್ ಅಗೇನ್ ಅದನ್ನ ಏನು ಮಾಡ್ತೀನಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಸಿಡಿಫಿಕೇಶನ್ ಮಾಡಿದಾಗ ಐ ಗೆಟ್ ವಾಟ್, ಸ್ಯಾಲಿಸಿಲಿಕ್ ಆ್ಯಸಿಡ್. ಸೊ ಇವಾಗ ರೇಮರ್-ಟೈಮನ್ ರಿಯಾಕ್ಷನ್ ಆಗುತ್ತೆ. ಸೊ ಈ ರೇಮರ್-ಟೈಮನ್ ರಿಯಾಕ್ಷನ್ಗೂ ಕೊಲ್ಬ್ಸ್ ರಿಯಾಕ್ಷನ್ಗೆ ಇರೋ ಒಂದೇ ಡಿಫ್ರೆನ್ಸ್ ಏನು ಅಂದರೆ ಇದರಲ್ಲಿ ನಮಗೆ ಆ್ಯಸಿಡ್ ಬರುತ್ತೆ, ಅದರಲ್ಲಿ ಆಲ್ಡಿಹೈಡ್ ಬರುತ್ತೆ. ಓಕೆ, ಅದನ್ನು ಮುಂಚೆನೇ ಹೇಳಿದ್ದೀನಿ ಅಲ್ವಾ. ಸೊ ಇವಾಗ ಇಲ್ಲಿ ಏನು ಅಂದರೆ ವಿ ಟೇಕ್ ಕ್ಲೋರೋಫಾರ್ಮ್ CHCl3, ಅದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸಸ್ NaOH ತಗೊಳ್ತೀನಿ. ಓಕೆ, ಏನು ಎಕ್ಸಸ್ NaOH ತಗೊಳ್ತೀನಿ. ಸೊ ಇವಾಗ ಇದರಿಂದ ನೆಕ್ಸ್ಟ್ ಪ್ರಾಡಕ್ಟ್ ನೀವು ನೋಡಿದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ಎಲ್ಲ ಆಲ್ಮೋಸ್ಟ್ ನಮಗೆ ಬೇಕಾಗಿರೋ ಇದು ಸಿಗುತ್ತೆ. ಬಟ್ ಏನು ಒಂದು ಚೇಂಜ್ ಏನು ಅಂದರೆ ನಮಗೆ ಸೋಡಿಯಂ ಇರುತ್ತೆ ಇನ್ಸ್ಟೆಡ್ ಆಫ್ H, ಹೈಡ್ರೋಜನ್ ಬದಲು ಸೋಡಿಯಂ ಇರುತ್ತೆ. ಓಕೆನಾ. ನೋಡಿ ಇವಾಗ ಇದು ಫಿನಾಲು. ಓಕೆ, ಸೊ ಇದು ಏನು ಕ್ಲೋರೋಫಾರ್ಮು ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಇಲ್ಲಿ ಒಂದು ಪ್ರಾಡಕ್ಟ್ ಸಿಗುತ್ತೆ. ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಆಸಿಡಿಫಿಕೇಶನ್ ಮಾಡ್ತೀನಿ. ಓಕೆನಾ. ಸೊ ಇದನ್ನು ಆಸಿಡಿಫಿಕೇಶನ್ ಮಾಡೋವಾಗ ನಮಗೆ ಸಿಗೋ ಕೊನೆ ಪ್ರಾಡಕ್ಟ್ ಯಾವುದು ಅಂದರೆ ಸ್ಯಾಲಿಸಿಲ್ ಆಲ್ಡಿಹೈಡ್. ಓಕೆನಾ. ಸೊ ಏನು ಸ್ಯಾಲಿಸಿಲ್ ಆಲ್ಡಿಹೈಡ್ ಬಂದು ಜಸ್ಟ್ OH, ಈ ಕಡೆ ಬಂದು CHO ಅಂತ ಬರುತ್ತೆ. ಸೊ ಇದು ಫೈನಲ್ ಪ್ರಾಡಕ್ಟ್ ಆಗಿ ಇರುತ್ತೆ. ಓಕೆನಾ. ಸೊ ಇಲ್ಲಿ ಇದು ಫಿನಾಲ್. ಓಕೆನಾ. ಸೊ ಇದು ಫಿನಾಲು, ಇದು ಬಂದು ಸ್ಯಾಲಿಸಿಲ್ ಆಲ್ಡಿಹೈಡ್. ಓಕೆನಾ, ಸ್ಯಾಲಿಸಿಲ್ ಆಲ್ಡಿಹೈಡ್ ಅಂತ ಹೇಳ್ತಾರೆ. ಓಕೆನಾ. ಸೊ ಇಲ್ಲಿ ನಮಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಬರುತ್ತೆ, ಇಲ್ಲಿ ನಮಗೆ ಸ್ಯಾಲಿಸಿಲ್ ಆಲ್ಡಿಹೈಡ್ ಬರುತ್ತೆ. ನೋಡಿ ನಿಮಗೆ ಇದಕ್ಕೆ ಸ್ಟೇಟ್ಮೆಂಟ್ ಬರೀಬೇಕಂತ ಏನಿಲ್ಲ. ಸ್ಟೇಟ್ಮೆಂಟ್ ಬರ್ದಿಲ್ಲ ಅಂದ್ರೂ ಅಟ್ಲೀಸ್ಟು ಈ ಸ್ಟ್ರಕ್ಚರ್ ಬರೆದು ಕೆಳಗೆ ಹೆಸರಾದರೂ ಬರೀರಿ. ಓಕೆನಾ. ಯಾಕಂದರೆ ನೀವು ಸ್ಟೇಟ್ಮೆಂಟ್ ಬರೀತೀರಾ ಅಂದರೆ ಕೆಳಗೆ ಹೆಸರು ಬರೋ ನೆಸೆಸಿಟಿ ಇಲ್ಲ. ಸ್ಟೇಟ್ಮೆಂಟ್ ಬರ್ದಿಲ್ಲ ಅಂದರೆ ಕೆಳಗೆ ಹೆಸರು ಬಂದು ಬರೀಲೇಬೇಕಾಗುತ್ತೆ. ಅಂದರೆ ಮೇನ್ ಪ್ರಾಡಕ್ಟ್ಸ್ ಇದು ಬಂದು ಹೆಸರು ಬರೀಲೇಬೇಕು. ಅಂದರೆ ಮೇನ್ ರಿಯಾಕ್ಟೆಂಟ್ ಯಾರು ಅಂಡ್ ಮೇನ್ ಪ್ರಾಡಕ್ಟ್ ಯಾರು ಅವ್ರದ್ದು ಹೆಸರು ಕಂಪಲ್ಸರಿ ಬರೀಲೇಬೇಕಾಗುತ್ತೆ. ಓಕೆನಾ. ಸೊ ಇನ್ನು ಮುಂದೆ ಇನ್ನೊಂದು ವಿಡಿಯೋದಲ್ಲಿ ವಿಲ್ ಸಿ ಸಮ್ ಅದರ್ ಫ್ಯೂರ್ ಕ್ವಶನ್ಸ್. ಥ್ಯಾಂಕ್ ಯು.